ಆತ್ಮೀಯ ವಿದ್ಯಾರ್ಥಿಗಳೇ, ನುಡಿಯ ಕಲಿಕೆ ಸಂಚಿಕೆ 27ಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಇವತ್ತು ನಾನು ಪ್ರಥಮ PUC ಕನ್ನಡ ಪಠ್ಯಭಾಗದ ಶಿಶು ಮಕ್ಕಳಿಗೆ ಒಲಿದ ಮಾದೇವ ಎನ್ನುವ ಜಾನಪದ ಭಾಗವನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕಿದ್ದೇನೆ. ವಿದ್ಯಾರ್ಥಿಗಳೇ, ಪರೀಕ್ಷೆಯ ದೃಷ್ಟಿಕೋನದಿಂದ ನಾನು ಚರ್ಚೆಗೆ ಒಳಗು ಮಾಡುವುದಾದರೆ, ಇದೊಂದು ಶಿಶು ಮಕ್ಕಳಿಗೆ ಒಲಿದ ಮಾದೇವ ಎನ್ನುವಂಥದ್ದು ಒಂದು ಜಾನಪದ ವಿಭಾಗಕ್ಕೆ ಸೇರಿದಂಥ ಒಂದು ಕಾವ್ಯ ಪ್ರಕಾರ. ಈ ಪ್ರಕಾರದಲ್ಲಿ ಭಕ್ತಿಯ ಪ್ರಜ್ಞೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಕೆಲಸವನ್ನು ಮಾಡಲಾಗಿದೆ. ಇಡೀ ಜಾನಪದ ಭಾಗವು ಚರ್ಚೆ ಮಾಡುವಂಥದ್ದು ಮಾದೇವನನ್ನು ಶಿಶು ಮಕ್ಕಳು ಹೇಗೆ ಭಕ್ತಿ ಮಾಡುತ್ತಿದ್ದರು, ಮಾದೇವ ಶಿಶು ಮಕ್ಕಳಿಗೆ ಹೇಗೆ ಒಲಿಯುತ್ತಾನೆ ಎನ್ನುವ ವಿವರಣೆಗಳನ್ನು ಚರ್ಚೆ ಮಾಡಲಾಗಿದೆ. ಮುಖ್ಯವಾಗಿ ಮಾದೇವ ಮೂಡಲ ಮಲೆಯಲ್ಲಿ ಬೆಟ್ಟದಲ್ಲಿ ತಪಸ್ಸು ಮಾಡುತ್ತಾ ಯಾಗವನ್ನು ಮಾಡ್ತಾ ಇದ್ದಾಗ ಅವನಿಗೆ ತನ್ನ ಶಿಷ್ಯರ ನೆನಪಾಗುತ್ತದೆ. ಮಾದೇವನಿಗೆ ಈಗಾಗಲೇ ಕಣ್ಣು ಕೊಟ್ಟಂಥ ಬೇಡರ ಕಣ್ಣಪ್ಪ ಶಿಷ್ಯನಾಗಿದ್ದಾನೆ. ಆ ನಂತರದಲ್ಲಿ ಸಂಕವ್ವನ 3 ಜನ ಮಕ್ಕಳು ಕಾರಯ್ಯ, ಬಿಲ್ಲಯ್ಯ, ಬೇಡಾರ ಕಣ್ಣಯ್ಯ ಎನ್ನುವಂಥ 3 ಮಕ್ಕಳು ಶಿಷ್ಯರಾಗಿದ್ದಾರೆ. ಈ 3 ಮಕ್ಕಳು ಶಿಷ್ಯರಾಗಿದ್ದುಕೊಂಡು ಶಿವನನ್ನು ಹೇಗೆ ಧ್ಯಾನಿಸುತ್ತಾರೆ, ಅವರ ಭಕ್ತಿ ಏನು ಎನ್ನುವುದನ್ನು ಪ್ರಶ್ನೆ ಮಾಡಬೇಕು, ಪರೀಕ್ಷೆ ಮಾಡಬೇಕು ಅಂತ ಯೋಚನೆ ಮಾಡಿದಂಥ ಮಾದೇವ ಮಾಯದ ಮಳೆಯನ್ನು ಭೂಮಿಗೆ ತರಲು ಯೋಚಿಸುತ್ತಾನೆ. ಹಾಗೆ ಯೋಚಿಸಿದಂಥ ಮಹಾದೇವ ಭೂಮಿಗೆ ಮಾಯದ ಮಳೆಯನ್ನು ತರಲು ಆತ ಮೊದಲು ಹೋಗಿದ್ದು ಇಂದ್ರನಲ್ಲಿಗೆ. ಇಂದ್ರನಲ್ಲಿಗೆ ಹೋಗಿ ಮಾಯದ ಮಳೆಯನ್ನು ಕಳಿಸುವಂತೆ ಅವನಲ್ಲಿ ಕೋರಿಕೊಳ್ಳುತ್ತಾನೆ. ನಂತರ ಗಾಳಿಯನ್ನು ಕಳಿಸುವಂತೆ ವಾಸುದೇವನಲ್ಲಿ ಕೇಳಿಕೊಳ್ಳುತ್ತಾನೆ. ಆನಂತರ ಗುಡುಗು ಸಿಡಿಲನ್ನು ಬರಿಸುವಂತೆ ಗುಜುಗಾಡಮ್ಮ ಅವಳ ಮಗನಾದ ಬೊಮ್ಮರಾಯನಲ್ಲಿ ಕೇಳಿಕೊಂಡು ಮಹಾದೇವ ಬರುತ್ತಾರೆ. ಈ ಸಂದರ್ಭದಲ್ಲಿ ಕಾರಯ್ಯ, ಬಿಲ್ಲಯ್ಯ, ಬೇಡಾರ ಕಣ್ಣಯ್ಯ 3 ಜನ ಮಕ್ಕಳು ಶಿವನ ಪೂಜೆಗಾಗಿ ಹೂವು ತರಲು ಕಡ್ಡಿ ಹಳ್ಳಕ್ಕೆ ಹೋಗಿರುತ್ತಾರೆ. ಆ ಸಂದರ್ಭದಲ್ಲಿ ಜೋರಾದ ಮಾಯದ ಮಳೆ ಆರಂಭವಾಗುತ್ತದೆ. ಮಾಯದ ಮಳೆ ಹೇಗಿರುತ್ತದೆ ಅನ್ನೋದಾದರೆ, ಅತ್ಯಂತ ಗೋಲಿ ಗಾತ್ರದಿಂದ ಸುರಿಯುತ್ತಿದ್ದ ಮಳೆ ಭೂಮಿ ಆಕಾಶವನ್ನು ಒಂದು ಮಾಡಿತ್ತು. ಜೋರಾಗಿ ಸುರಿಯುತ್ತಿದ್ದ ಮಳೆ ಇಡೀ ಭೂಮಿಯನ್ನೇ ನಡುಗಿಸಿಬಿಟ್ಟಿತ್ತು. ಗಾಳಿಯಂತೂ ಭೂಮಿಯನ್ನು ಬುಗುರಿ ತಿರುಗಿಸಿದಂತೆ ತಿರುಗಿಸುತ್ತಿತ್ತು. ಹೀಗೆ ಸುರಿದ ಮಳೆಗೆ ಊರಿನಲ್ಲಿ ನಡೆಯುತ್ತಿದ್ದ ಆನೆ, ಮದ್ದಾನೆ, ಗಿಡ, ಮರ, ಬಳ್ಳಿ ಎಲ್ಲವೂ ಕೊಚ್ಚಿಕೊಂಡು ಹೋಗಲು ಆರಂಭಿಸಿತು. ಈಗ ಶಿವನ ದೇವಾಲಯವು ನೀರಿನಲ್ಲಿ ಸಿಕ್ಕಿಕೊಂಡು ಬಿಟ್ಟಿತು. ಈ ರೀತಿಯ ಮಳೆಯ ಆರ್ಭಟವನ್ನು ಕಂಡ 3 ಜನ ಮಕ್ಕಳು ಓಡಿ ಓಡಿ ಶಿವನ ದೇವಾಲಯದತ್ತ ಬಂದಾಗ ಶಿವ ನೀರಿನಲ್ಲಿ ತೇಲಿಕೊಂಡು ಹೋಗುತ್ತಿದ್ದ. ಇದನ್ನು ಗಮನಿಸಿದ ಬೇಡಾರ ಕಣ್ಣಯ್ಯ ನೀರಿಗೆ ಹಾರಿ ಶಿವಲಿಂಗವನ್ನು ಅಪ್ಪಿಕೊಂಡು ಬಿಟ್ಟ. ಆಗ ಇನ್ನುಳಿದ 2 ಮಕ್ಕಳು, ಅಪ್ಪನಿಲ್ಲದೆ ಅಂದರೆ ಶಿವನಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ, ಏಕೆಂದರೆ ಶಿವಗುಡಿಯೇ ಅವರಿಗೆ ಗೆಣಸನ್ನು, ತುಪ್ಪವನ್ನು, ಹಾಲನ್ನು, ಅನ್ನವನ್ನು ನೀಡಿ ಬದುಕಿಸಿತ್ತು. ಇನ್ನು ಮುಂದೆ ಅವನಿಲ್ಲದಿದ್ದರೆ ನಾವಾರು ಬದುಕುವುದಿಲ್ಲ ಎಂದು ಕೂಗಲು ಆರಂಭಿಸಿದರು. ಇತ್ತ ಕಾರಯ್ಯ ಶಿವಲಿಂಗವನ್ನು ಬಿಗಿಯಾಗಿ ಅಪ್ಪಿಕೊಂಡು ನಾನು ನೀರಿನಲ್ಲಿ ತೇಲಿ ಹೋಗಲು ಬಿಡುವುದಿಲ್ಲ ಎಂದು ಹಿಡಿದುಕೊಂಡಿದ್ದ. ಇದನ್ನು ಗಮನಿಸಿದ ಶಿವನಿಗೆ ಮಕ್ಕಳು ಎಷ್ಟು ಪ್ರೀತಿ ಮಾಡುತ್ತಾರೆ ಎಂಬುದನ್ನು ಅರಿತು ಮಕ್ಕಳಿಗೆ ಒಲಿದ ಮಾದೇವ ಮಳೆಯನ್ನು ದೂರಕ್ಕೆ ಕಳಿಸಿ ಮಕ್ಕಳನ್ನು ಕೈಯಲ್ಲಿ ಹಿಡಿದುಕೊಂಡು ದೇವಾಲಯದ ಕಡೆಗೆ ನಡೆದ ಎನ್ನುವ ವಿವರಣೆಗಳು ಈ ಜಾನಪದ ಕವಿತೆ ಮೂಲಕ ಹೇಳಲಾಗಿದೆ. ಒಟ್ಟಾರೆಯಾಗಿ ಈ ಶಿಶು ಮಕ್ಕಳಿಗೆ ಒಲಿದ ಮಾದೇವ ಎನ್ನುವ ಪಠ್ಯಭಾಗ ದೇವರು ಯಾವ ರೀತಿಯಲ್ಲಿ ಮಕ್ಕಳಿಗೆ ಒಲಿದರು ಎನ್ನುವ ವಿವರಣೆಯ ಜೊತೆಯಲ್ಲಿ ಮಕ್ಕಳು ದೇವರ ಮೇಲಿಟ್ಟಿರುವ ಭಕ್ತಿ ಹೇಗಿದೆ ಎನ್ನುವುದನ್ನು ಚರ್ಚೆಗೆ ಒಳಗು ಮಾಡುತ್ತದೆ.